ಕುಡಿಯುವ ನೀರಿಗಾಗಿ ಗ್ರಾಮಸ್ಥರ ಮತ್ತು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆದಿರುವ ಘಟನೆ ಕೊರಟಗೆರೆ ತಾಲೂಕಿನ ಕೋಳಾಲ ಹೋಬಳಿಯ ತೀತ ಗ್ರಾಮದಲ್ಲಿ ನಡೆದಿದೆ. ಈ ಗೊಂದಲ ಸೃಷ್ಟಿಸಿದ ನೀರಿನ ಸಮಸ್ಯೆಗೆ ಗ್ರಾಮಸಭೆಯಲ್ಲಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದು, ಜಲಜೀವನ್ ಮಿಷನ್ ಯೋಜನೆಯೇ ರಾಜ್ಯದಲ್ಲಿ ಹುಸಿಯಾಗಿದ್ದು, ಜೆಜೆಎಂ ಕಳಪೆ ಕಾಮಗಾರಿ ಅವ್ಯವಸ್ಥೆಯ ಬಗ್ಗೆ ಮಾಧ್ಯಮಗಳಲ್ಲಿ ನೋಡುತ್ತೇವೆ. ಸಾರ್ವಜನಿಕರ ಕೋಟ್ಯಾಂತರ ಹಣ ದುರುಪಯೋಗ ಪಡಿಸಿಕೊಳ್ಳಲು ಈ ಯೋಜನೆಯ ಮೂಲ ಉದ್ದೇಶವಾಗಿದೆ ಎಂದು ಕಿಡಿಕಾರಿದರು. ಕೇಳ್ತಾ ಇಲ್ಲ, ಯಾಕೆಂದರೆ ಇವಾಗ ಒಂದು ಏರಿಯಾಕ್ಕಿಲ್ಲ ನೀರು ಅಂದರೆ ಅದಕ್ಕೆ ಸಮಗ್ರವಾಗಿ ಗ್ರಾಮ ಪಂಚಾಯತಿ ಏನವರು ಅವ್ರು ವಾಟರ್ ಮ್ಯಾನ್ ಏನವರು ಅದನ್ನು ಒದಗಿಸ್ಬೇಕು. ವ್ಯವಸ್ಥೆ ಮಾಡಿದ್ಮೇಲೆ ನಾವು ಜಲಜೀವನ್ ಮಿಷನ್ ಯಾಕೆ ಬೇಕು ಅಂತ ಹೇಳ್ತೀವಿ. ಯಾರಿಗೂ ಇಲ್ಲ ಅಂದಮೇಲೆ ನಮ್ಗೆ ಬೇಕೇ ಬೇಕು ಅಂತ ನಾವು ಕೇಳ್ತೀವಿ. ಕೇಳೋದ್ರಲ್ಲಿ ಏನು ತಪ್ಪೇನಿಲ್ಲ, ಎಲ್ಲರಿಗೂ ವಾಸ ಸ್ವಾತಂತ್ರ್ಯ ಇದ್ದೇ ಇದೆ. ಅದಕ್ಕೋಸ್ಕರ ಯಾವುದಲ್ಲ ಯಾವುದೇ ಒಂದು ರೂಪದಲ್ಲಿ ಪಂಚಾಯತಿಲಾಗಲಿ ಸೆಂಟ್ರಲ್ ಗೌರ್ಮೆಂಟಲ್ಲಾಗಲಿ ಯಾವ್ದಾರ ಒಂದು ರೂಪದಲ್ಲಿ ನಮ್ಮ ಸಮಸ್ಯೆನ ಬಗೆಹರಿಸಿ ನಾವು ಕೇಳ್ತಿದ್ದೀವಿ ಹೊರತು ಜಲಜೀವನ್ ಮಿಷನ್ ಬೇಕು ನಮಗೆ ನೀರೇ ಬೇಕು ಅಂತ ನಾವು ಕೇಳ್ತಾ ಇಲ್ಲ. ಒಟ್ಟಾಗಿ ನಮ್ಗೆ ನೀರು ಬೇಕು ಅಂತ ಕೇಳ್ತಾ ಇದ್ದೀವಿ, ಒತ್ತಾಯ ಪೂರ್ವಕವಾಗಿ ಕೇಳ್ತಾ ಇದ್ದೀವಿ. ನಮ್ಮ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ತುಂಬ ಇದೆ. ಅದಕ್ಕೆ ನಾವು ಜಲಜೀವನ್ ಮಿಷನ್ ಬೇಕು ಬೇಡ ಅನ್ನೋದು ಬೇರೆ ವಿಚಾರ, ನೀರು ಬೇಕು ಅಂತ ಕೇಳ್ತಾ ಇದ್ದೀವಿ. ನಾವು ಗ್ರಾಮ ಸಭೆಯನ್ನು ಕರೆದಿದ್ವಿ ತೋರ್ತಾಯಿ. ಸೊ ಇವತ್ತು ಗ್ರಾಮ ಸಭೆಯಲ್ಲೂ ಅದೇ ಥರನೇ ಹೇಳ್ತಿದ್ರು ಬೇಡ ಅಂತ. ಒಂದಷ್ಟು ಜನ ಬೇಡ ಅಂತಾರೆ. SC ಕಾಲೋನಿಯವರು ನಮಗೆ ನೀರು ಬೇಕು, ಅವಶ್ಯಕತೆ ಇದೆ, ಬೇಕು ಅಂತ ಹೇಳ್ತಿದ್ದಾರೆ. ಸೊ ಆ ಇದಕ್ಕೆ ನಾವೀಗ ಜೆಜೆಎಮ್ ಬೇಕು ಬೇಡ ಅನ್ನೋದು ಏನು ಇವತ್ತೇ ಚರ್ಚೆ ಆಯಿತು, ಅದರದೆಲ್ಲನೂ ನೀಟಾಗಿ ವರದಿ ಮಾಡಿ ಮಾನ್ಯ ಕಾರ್ಯನಿರ್ವಾಹಕ ರೆಸಲ್ಯೂಷನ್ ಮಾಡಿ EO ಮತ್ತು AWL ಅವ್ರಿಗೆ ವರದಿನ ಸಲ್ಲಿಸ್ತೀನಿ. ಇವತ್ತೇನು ಆಯಿತು ಅದನ್ನೆಲ್ಲನೂ ವರದಿನ ಕೊಡ್ತೀನಿ. ಜಲಜೀವನಲ್ಲಿ ನಿಮಗೆ ನೀರು ಕೊಡಿಸ್ತೀವಿ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ರು PDO ಸಾಹೇಬರು. ಈಗ ಮೂಲಭೂತ ಸೌಕರ್ಯ ಒದಗಿಸೋಕ್ಕೆ ಜಲಜೀವನಲ್ಲಿ ಏನಕ್ಕೆ ಮಾಡಬೇಕು? ಈಗ ಏನು ಪ್ರೆಸೆಂಟು ರನ್ ಆಗ್ತಿದೆಯೋ ಅದೇ ನಲ್ಲಿಗೆ ಕಲೆಕ್ಷನ್ ಕೊಟ್ಟು ಅವರಿಗೆ ಹೊಸ ಕಲೆಕ್ಷನ್ ಕೊಟ್ಟು ಮನೆ ಮನೆಗೆ ನಲ್ಲಿ ಕೊಟ್ಟು ಮಾಡಬಹುದು ಅಂತ ಹೇಳಿ ನಾವು ಹೇಳಿದ್ವಿ. ಜಲಜೀವನ್ ಮಿಷನ್ ಹೇಳಬೇಕು ಅಂದರೆ ಟೋಟಲಿ ಅದು ಒಂದು ಫ್ಲಾಪ್ ಪ್ರಾಜೆಕ್ಟು. ಎಲ್ಲ ಪತ್ರಿಕೆಗಳಲ್ಲಿ ನಾವು ಕೂಡ ಓದಿದ್ದೀವಿ, ನಾವು ಕೂಡ ಪ್ರಜ್ಞಾವಂತರಾಗಿದ್ದೀವಿ. ನಮ್ಮ ಊರು ಮೂಲತಃ ಗ್ರಾಮೀಣ ಭಾಗದ ರೈತರ ಮನೆಗಳು, ರೈತರು ಆಗಿರ್ತಕ್ಕಂಥದ್ರಿಂದ ಇಲ್ಲಿ ಏನು ದನ ಕರುಗಳು, ಹಸುಗಳು, ಮೇಕೆಗಳು ಎಲ್ಲ ಇದ್ದಾವೆ. ಅವನ್ನೆಲ್ಲ ಕಾಪಾಡ್ಕೋಬೇಕು ಅಂದರೆ ಅವಕ್ಕೆಲ್ಲ ನೀರು ನಾವು ಸಪ್ಲೈ ಮಾಡ್ಕೊಬೇಕು ಅಂತಂದರೆ ಭವಿಷ್ಯದಲ್ಲಿ ಮೀಟ್ರ್ ಹಾಕ್ತೇವೆ ಅಂತ ಬೇರೆ ಹೇಳಿದ್ದಾರೆ. ಈ ಜಲಜೀವನಲ್ಲಿ ಇವತ್ತು ಫ್ರೀ ಅಂತ ಕೊಡ್ತಾರೆ, ಭವಿಷ್ಯದಲ್ಲಿ ಅದನ್ನು ಆ ಮೀಟ್ರಿಗೆ ದುಡ್ಡು ಹಾಕ್ಬಿಟ್ಟು ಚಾರ್ಜ್ ಮಾಡಬಹುದು ಅನ್ನೋ ಒಂದು ಆತಂಕದಲ್ಲಿ ನಮ್ಮ ರೈತರು ಇದ್ದಾರೆ. ಬ್ಲೂ ಮೂನ್ ಯುನಿಸೆಕ್ಸ್ ಸಲೂನ್ ಮೇಕಪ್ ಸ್ಟುಡಿಯೋ ಮತ್ತು ಅಕಾಡೆಮಿ ಸ್ವಉದ್ಯೋಗ ಮತ್ತು ಸ್ವಾವಲಂಬನೆಯ ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳಿಗೆ ಮತ್ತು ಗೃಹಿಣಿಯರಿಗೆ ಸುವರ್ಣಾವಕಾಶ. 35 ದಿನಗಳ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ಗಳು, ನುರಿತ ವೃತ್ತಿಪರ ತರಬೇತುದಾರರಿಂದ ತರಬೇತಿ ಆರಂಭವಾಗಿದೆ. HD ಮೇಕಪ್, ವಾಟರ್ ಪ್ರೂಫ್ ಮೇಕಪ್, ನೈಲಾಟ್, 15 ತರಹದ ಮೇಕಪ್ಗಳು, 15 ತರಹದ ಹೇರ್ ಸ್ಟೈಲ್, 15ಕ್ಕೂ ಹೆಚ್ಚು ಸ್ಯಾರಿ ಡ್ರೈಪಿಂಗ್ಗಳು ಸೇರಿದಂತೆ ಹಲವು ರೀತಿಯ ತರಬೇತಿಗಳು ಡಿಸೆಂಬರ್ 1ರಿಂದ ಆರಂಭವಾಗುತ್ತಿವೆ. 25,000 ರೂಪಾಯಿಗಳಿಗೆ 35 ದಿನಗಳ ಕಾಲ ವಿಶೇಷ ತರಬೇತಿ ಲಭ್ಯವಿದ್ದು ಕೆಲವೇ ಸೀಟುಗಳು ಮಾತ್ರ ಬಾಕಿ ಇವೆ. ಸ್ಥಳ ಕೋಟ್ ಹತ್ತಿರ ಮಿತ್ರ ಟವರ್, MG ರಸ್ತೆ, ಗುಬ್ಬಿ.